ಸಾವಿತ್ರಿ, ಇವತ್ತು ಅನ್ನ ಸಾರು ಮಾತ್ರನ ಮಾಡಿರೋದು? ಬೇರೆ ಐಟಮ್ಸ್ ಏನೂ ಇಲ್ವಾ? ಅತ್ತೆ, ಬೇಸಿಗೆ ಅಲ್ವಾ, ಜಾಸ್ತಿ ಊಟ ಸೇರಲ್ಲ. ಸುಮ್ನೆ ಜಾಸ್ತಿ ಮಾಡಿ ವೇಸ್ಟ್ ಮಾಡೋದು ಯಾಕೆ ಅಂತ ಬರೀ ಅನ್ನ ಸಾರು ಮಾಡಿದೀವಿ ಅಷ್ಟೇ. ನಿಮ್ಗೆ ಪಲ್ಯ ಇದೆ ಅತ್ತೆ, ಸಾವಿತ್ರಕ್ಕ ಬಡಿಸಿ. ನನಗೆ ಅದರ ಅವಶ್ಯಕತೆ ಇಲ್ಲ. ನಾನ್ ರಾತ್ರಿ ಹೊತ್ತು ಯಾವಾಗ್ಲೂ ಲೈಟ್ ಆಗೇ ಊಟ ಮಾಡೋದು. ಆದ್ರೆ ನೀವೆಲ್ಲ ಚೆನ್ನಾಗೇ ಊಟ ಮಾಡ್ತಿದ್ರಲ್ಲ, ವೆರೈಟೀಸ್ ಇರ್ತಾ ಇತ್ತು. ಅದೇ ಮಾಮ್, ಬೇಸಿಗೆ ಜಾಸ್ತಿ ಊಟ ಸೇರಲ್ಲ ಅಂತ. ಸರಿ, ಪಾರ್ವತಿ, ನನಗೆ ತುಪ್ಪ ಬೇಡ. ಈ ಸಾರ್ ಜೊತೆಗೆ ಅಷ್ಟಿಷ್ಟ ಆಗಲ್ಲ. ಅದಕ್ಕೆ ನನಗೆ ಬೇಡ, ಅದಕ್ಕೆ ಡಯಟ್ ಮಾಡ್ತಿದ್ದೀನಿ. ನನ್ಗೊಂದ್ ಸ್ವಲ್ಪನೇ ಹಾಕಿ, ಸ್ವಲ್ಪ. ಸಾಕು 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 ಸಾಕು. ತುಪ್ಪದಲ್ಲಿ ಇಟ್ಬಿಟ್ಟಿದ್ದೀನಿ. ನೋಡಮ್ಮ ಪಾರ್ವತಿ, ನಾನು ಈ ವಯಸ್ಸಲ್ಲಿ ಯಾವ ಡಯಟ್ ಮಾಡ್ತಾ ಇಲ್ಲ. ನನಗೆ ತುಪ್ಪನ ಚೆನ್ನಾಗಿ ಹಾಕು. ಇವ್ರದ್ದು ಸೇರಿಸಿ ಇನ್ನೊಂಚೂರು. ಹಾ, ಎಲ್ಲ ಕಳ್ರ ದಿನಸಿ ಖರ್ಚನ್ನ ಉಳಿಸೋದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿಸ್ಕೊಳ್ತಾ ಇದ್ದೀರಾ? ಮಾಡ್ತೀನಿ ನಿಮ್ಗೆಲ್ಲ. ಸಾವಿತ್ರಿ, ಇನ್ನೊಂದ್ ಸ್ವಲ್ಪ ಅನ್ನ ತಗೊಂಬಾ. ಇನ್ನೊಂದ್ ಸ್ವಲ್ಪ ಹಾಕವಾ. ತುಪ್ಪ ತಗೊಂಡ್ ಬಾರಮ್ಮ ಪಾರ್ವತಿ. ಇನ್ನೂ ಸ್ವಲ್ಪ ಹಾಕೆ. ಹಾ, ಜನ ತಿನ್ನ ಹಾಗೆ ತಿನ್ಬೇಕು. ಕೆಲವರು ಜನ ತಿಂದಾಗ ತಿಂತಾರಪ್ಪ. ಯಾರಿಗ್ರಿ ಇದು? ಕೆಲವರಿಗೆ ಉತ್ತರ ಗೊತ್ತಿದ್ರು ಪ್ರಶ್ನೆ ಕೇಳ್ತಾರ ನೋಡು. ಯಾರು? ನೀನೇ. ಅಂದ್ರೆ ನಾನು ದನ ತಿನ್ನಂಗ್ ತಿನ್ನ? ಅಲ್ವಾ ಮತ್ತೆ, ಅಲ್ವೇ? ಎಲ್ರು ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಂದ್ರೆ, ನೀನ್ ಮಾತ್ರ ಹಾಕಿ ಹಾಕಿ ಅಂತ ಬಡ್ಸ್ಕೊಂಡ್ ಒಳ್ಳೆ 10 ದಿನದಿಂದ ಹಸ್ಕೊಂಡಿರೋ ದನದ ತರ ಮೇಯ್ದೆಲ್ಲ. ನಿನ್ ಹೊಟ್ಟೆಗೆ ಏನು ಆಗ್ಲೇ ಇಲ್ವಾ? ಏನೂ ಆಗಿಲ್ಲ. ನನ್ ಹೊಟ್ಟೆ ತುಂಬಾ ಸ್ಟ್ರಾಂಗ್. ಇನ್ನೊಂದ್ಸಲ ಬೇಕಾದ್ರೆ ಊಟ ಮಾಡ್ತೀನಿ ನಾನು. ನೀನ್ ಜನ್ಮಕ್ಕೆ ಏನೇ ಮಾಡಿದ್ರು ಕೊಳಚೆ ನೀರನ್ನ ಶುದ್ಧ ಮಾಡಕ್ಕಾಗಲ್ಲ ನೋಡು, ಹಾಗೆ ನೀನು. ಅಯ್ಯ, ನಿಮ್ ಮಾತಿಗೆ ಯಾರು ತಲೆ ಕೆಡ್ಸ್ಕೊಳ್ತಾರೆ? ಹೋಗ್ರಿ, ಸುಮ್ನೆ ನನ್ಗೆ ಡಿಸ್ಟರ್ಬ್ ಮಾಡ್ಬಿಡಿ. ನಾನಿವತ್ತು ಸೀರೆ ಬುಕ್ ಮಾಡ್ಬೇಕು. ಸೀರೆನಾ? ಮತ್ತೆ ಈ ವಾರ ನನ್ಗೆ ಏನೂ ತಗೊಳ್ಳಲ್ಲ, ನನ್ ಕಡೆಯಿಂದ 15,000 ರೂಪಾಯಿ ಉಳಿತಾಯ ಅಂತ ಅಲ್ಲಿ ಪುಂಗಿ ಮುದ್ದೆ. ಅದು ಅವ್ರ ಹತ್ರ ನಾನ್ ಒಳ್ಳೆಯವಳು ಅಂತ ಅನ್ನಿಸ್ಕೊಳಕ್ಕೆ ರೀ. ಆ ಪಾರ್ವತಿನ ವಿಲನ್ ತರ ಕಾಡೋದಕ್ಕೆ ನಾನು ಒಬ್ಳೇ ಇರೋದು. ಐ ಆಮ್ ವಿಲನ್. ನಾನು ಸುದೀಪ್ ಫ್ಯಾನು. ಅವ್ರು ಹಾಡಿದ್ರೆ ನಂಗೆ ಸಖತ್ ಇಷ್ಟ. ಕೆಲಸದವಳು ಪಾರ್ವತಿನ ಈ ಅರಸನ್ ಕೋಟೆಗೆ ಸೊಸೆ ಆಗೋದಕ್ಕೆ ನಾನು ಬಿಡಲ್ಲ. ಈ ವಿಷಯದಲ್ಲಿ ಅಕ್ಕನ್ಗೆ ಏನೇನೆಲ್ಲ ಕೊಕ್ಕೆ ಹಾಕ್ಬೋದು ಅದನ್ನೆಲ್ಲ ನಾನು ಹಾಕ್ತೀನಿ. ಯಾರಾದ್ರೂ ಮನೆ ಹಾಳು ಮಾಡಕ್ ಐಡಿಯಾ ಕೇಳಿದ್ರೆ ನಿನ್ನೆ ಕಳಿಸ್ತೀನಿ ಕಣೆ.
ಅಲ್ಲಿ ಹೋಗಿ ಒಂದೇ ದಿನಕ್ಕೆ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತೀಯ. ಅಯ್ಯ ಹೋಗ್ರಿ, ನಿಮ್ ಮಾತನ್ ಯಾರ್ ಕೇಳ್ತಾರೆ? ನೀವ್ ಹೆಂಗ್ ಬದ್ಲಾಗಲ್ವೋ ನಾನು ಹಾಗೆ ಯಾವ ವಿಷಯಕ್ಕೂ ಬದ್ಲಾಗಲ್ಲ. ಅದೇ ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ ಹಂಗೆ. ಈ ಸೀರೆ ಅಯ್ಯಯ್ಯೋ 5,000 ಬೇಡ, ಇದು 10,000, ಇದು ಬೇಡ. ಅಪ್ಪ ಸಖತ್ತಾಗಿದೆ, 80,000, ಇದನ್ನೇ ಬುಕ್ ಮಾಡ್ಬಿಡ್ತೀನಿ. ಅಲ್ವೇ ದುರಾಸೆ ದಾಮಿನಿ, ಇರೋ ಸೀರೆ ಉಟ್ಕೊಳಕ್ಕೆ ನಿಂಗೆ ಪುರ್ಸೊತ್ತಿಲ್ಲ. ಮನೆ ಹಾಳು ಮಾಡೋ ಕೆಲ್ಸದಲ್ಲೇ ಯಾವಾಗ್ಲೂ ಬ್ಯುಸಿಯಾಗಿರ್ತೀಯ. ಅದು ಅಲ್ಲದೆ ಈಗ ಯಾವ ಹಬ್ಬನೂ ಇಲ್ಲ. 80,000 ರೂಪಾಯಿ ಸೀರೆ ಯಾಕೆ ಬುಕ್ ಮಾಡ್ತಿದ್ಯಾ? ಮಾಡ್ತಾ ಇಲ್ಲ, ಮಾಡಿ ಆಯ್ತು. ಈ ಸೀರೆನ ಉಟ್ಕೊಳಕ್ ಮಾಡ್ತಾ ಇಲ್ಲ, ಮತ್ತೆ ಆ ಪಾರ್ವತಿ ಕೊಬ್ಬಿಳಿಸೋದಕ್ಕೆ. ಅವಳ ಹತ್ರ ಇರೋ ದುಡ್ಡನ್ನೆಲ್ಲ ಖಾಲಿ ಮಾಡಿಸಿ ಅವಳು ಈ ಟಾಸ್ಕ್ ಅಲ್ಲಿ ಸೋಲ್ಬೇಕು. ಹಾಗ ಮಾಡ್ತೀನಿ. ಏ ಮನೆ ಹಾಡಿ, ನಿನ್ ಜೊತೆಲಿದ್ದೇ ನೀನು ಹೊಡಿಬೇಕು. ಆಗ್ಲೇ ನಿನಗೆ ಬುದ್ಧಿ ಬರೋದು. ನಿನಗೆ ಹೇಗೆ ಬುದ್ಧಿ ಕಲಿಸಬೇಕು ಅಂತ ನನಗೆ ಚೆನ್ನಾಗಿ ನೋಡ್ತೀನಿ. ಸವಿತಕ್ಕ ಹೊರಡೋಣ. ನಿಂತ್ಕೊಳ್ಳಿ. ಯಾಕೆಲ್ರೂ ಊಟ ಮಾಡದೆ ಹೋಗ್ತಾ ಇದ್ದೀರಾ? ಊಟ ಮಾಡ್ಕೊಂಡು ಹೋಗಿ. ನಾನು ವ್ರತ ಮಾಡ್ತಾ ಇದ್ದೀನಿ ಪಾರ್ವತಿ, ಹಾಗಾಗಿ ಊಟ ಮಾಡೋ ಹೋಗಿಲ್ಲ. ಊರಿಂದ ನಮ್ಮ ಚಿಕ್ಕಪ್ಪನ ಮಗ ಬರ್ತಾವನೆ, ಅವ್ನು ಕರ್ಕೊಂಬರೋದಕ್ಕೆ ಬಸ್ ಸ್ಟಾಪ್ ಹೋಗ್ತಿದ್ದೀನಿ. ಹಾಗೇನೆ ಒಟ್ಟಿಗೆ ಊಟ ಮಾಡೋಣ ಅನ್ಕೊಂಡಿದ್ದೀವಿ. ನನ್ಗೆ ಹೊಟ್ಟೆ ಹಸಿವಿಲ್ಲ ಪಾರ್ವತಿ, ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ. ಯಾಕೆ ಸಾವಿತ್ರಕ್ಕ ನೀನ್ ಸುಮ್ನೆ ಇದ್ಯಾ? ಏನು ಕಾರಣನೇ ಹೇಳ್ತಾ ಇಲ್ಲ? ಅಲ್ಲ ಪಾರು, ಇದು ಸುಳ್ಳು ಹೇಳಿದ್ರು ನಂಬೋ ಹಾಗೆ ಸುಳ್ಳು ಹೇಳ್ಬೇಕು. ನೀವ್ ಯಾರು ಬೆಳಗ್ಗೆಯಿಂದ ಏನು ತಿಂದಿಲ್ಲ ತಾನೆ? ನಾನು ಅಖಿಲಮ್ಮನ್ ಸೊಸೆ ಆಗೋ ಯೋಗ್ಯತೆ ಇಲ್ಲ ಅಂತ ನೀವ್ಗಳೇ ನಿರ್ಧಾರ ಮಾಡಿದ್ದೀರಾ ಅನ್ಸತ್ತ ಅಲ್ವಾ? ಅಯ್ಯೋ ಹಾಗಲ್ಲ ಪಾರು. ಮತ್ತೇನ್ ಹೇಗ್ ಸಾವಿತ್ರಕ್ಕ? ಅಖಿಲಮ್ಮ ನಿಮ್ಮನ್ನೆಲ್ಲ ಯಾವತ್ತೂ ಒಂದ್ ಹೊತ್ತು ಕೂಡ ಉಪವಾಸ ಇರೋದಕ್ ಬಿಟ್ಟಿಲ್ಲ. ಅಂಥದ್ರಲ್ಲಿ ಇವತ್ ಬೆಳಿಗ್ಗೆಯಿಂದ ಎಲ್ರೂ ನೀವು ನನ್ಗೋಸ್ಕರ ಉಪವಾಸ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು. ನಿಮ್ಮನ್ನೆಲ್ಲ ಹಸ್ವಿಗ್ ದುಡಿ ದುಡ್ಡು ಉಳಿಸೋ ಅವಶ್ಯಕತೆ ನನಗಿಲ್ಲ. ಅಂತ ಗೆಲುವು ನನಗ್ ಬೇಕಾಗಿಲ್ಲ. ದಯವಿಟ್ಟು ನೀವ್ ಯಾರು ಊಟ ಮಾಡದೆ ಇರಬೇಡಿ. ಹಾಗೇನಾದ್ರೂ ಮಾಡಿದ್ರೆ ನಾನು ಉಪವಾಸ ಇರ್ಬೇಕಾಗತ್ತಷ್ಟೇ. ಅಯ್ಯೋ ಹಾಗೆಲ್ಲ ಮಾಡ್ಬೇಡ ಪಾರು, ನೀನು ಈ ಪರೀಕ್ಷೆಯಲ್ಲಿ ಗೆಲ್ಬೇಕು ಅಂತ ನಾವೆಲ್ಲ ಸೇರಿ ನಿರ್ಧಾರ ಮಾಡೋದು. ನಮ್ಗೆ ಕ್ಷಮಿಸ್ಬಿಡು. ಇದೇ ಕೊನೆ. ಕನ್ಸಲ್ಲೂ ಈ ರೀತಿ ಎಲ್ಲ ನೀವು ಯೋಚನೆ ಮಾಡಬಾರ್ದು. ಅರ್ಥ ಆಯ್ತಾ? ಸರಿ ಬನ್ನಿ, ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಅದ್ ಸರಿ, ರಮೇಶ್ ಅಣ್ಣನೂ ಊಟ ಮಾಡಿಲ್ಲ ತಾನೆ? ಇಲ್ಲಪ್ಪ, ಅವನು ಊಟ ಮಾಡಿಲ್ಲ. ಸರಿ, ನೀವೆಲ್ಲರೂ ಕೂತೀರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ಕಾಶಿ ಯಾತ್ರೆಗೆ ಬರ್ತೀರಾ? ಬರ್ತೀನಿ ಕಡೆ. ನೀನ್ ಇಷ್ಟು ಪ್ರೀತಿಯಿಂದ ಕರಿತಿದ್ರೆ ಬರಲ್ಲ ಅಂತ ಹೇಳಕ್ಕಾಗತ್ತ? ಖಂಡಿತವಾಗ್ಲೂ ಬರ್ತೀನಿ. ನಿಮ್ಮ ಹೊತ್ತು ಗೊತ್ತೋ ಇಲ್ವೇನ್ರಿ ನಿಮ್ಗೆ? ಬೆಳಗ್ಗೆನೆ ಬಟ್ಟೆ ಹಿಡ್ಕೊಂಡು ಬಾತ್ರೂಮ್ ಕಡೆ ಏನಕ್ಕೆ ಹೋಗ್ತಾರೆ? ಸ್ನಾನಕ್ಕೆ ತಾನೆ? ಅಷ್ಟು ಗೊತ್ತಿಲ್ಲ, ಗುದ್ಬಿಡ್ತೀನಿ ಹಂಗೆ. ಸ್ನಾನಕ್ಕ ದಾಮು, ಒಂದ್ ನಿಮಿಷ ಈ ಕಡೆ ಬಾ. ಹಾಗೆ ಕೂತ್ಕೋ. ರೀ ಯಾಕ್ರಿ ಬೆಳಗ್ಗೆ ಬೆಡ್ ಮೇಲೆ ಕೂರಿಸ್ತಾ ಇದ್ದೀರಾ? ದಾಮು ಒಂದ್ ನಿಮಿಷ ಹೀಗ್ ಹೋಗಿ ಹೀಗ್ ಬಂದ್ಬಿಡ್ತೀನಿ. ನನ್ ಗಂಡ ಮೋಹನ್ ಗಿಫ್ಟ್ ಏನಾದ್ರು ಕೊಡ್ತಾರ? ರೀ ಕಣ್ಮುಚ್ಕೊಂಡಿರ್ಲಾ? ಏನ್ರಿ ಮಾಡ್ತಿದ್ದೀರಾ? ಒಂದ್ ನಿಮಿಷ ಇರ, ಹೇಳ್ತೀನಿ. ಓ ಮೈ ಗಾಡ್, ಸಿಂಡ್ರಲ್ಲ ಕಾಣ್ಕಡ ಬಿಡ ಬಿಡ. ನಿಂಗೆ ಮಿಣಂಗ ಡಿಶ ಅದಕ್ಕೆ ಬಿಟ್ಟೆ? ಸಿಚುವೇಶನ್ ಡ್ರ್ಯಾಗ್ ಆಗುತ್ತೆ, ಅದಕ್ಕೆ ಬಿಟ್ಟೆ. ಈಗ ನೀವೇನ್ ಮಾಡ್ತಿದ್ರಿ ಅದನ್ನ ಹೇಳ್ರಿ. ದಾಮು ನಾನು ಮಾಡಿಸ್ತಿದ್ದೆ. ನಾನಾ? ಓ ಈಗ ಹೂನೆ. ಈಗ ನೀನ್ ಬಾತ್ರೂಮ್ಗೆ ಹೋದ್ರೆ ಅಲ್ಲಿಂದ ಬರೋದಕ್ಕೆ ಏನಿಲ್ಲ ಅಂದ್ರೂ 1 ರಿಂದ 1.5 ಗಂಟೆ ಆಗತ್ತೆ. ಜೊತೆಗೆ 1 ಟ್ಯಾಂಕ್ ನೀರು ಖರ್ಚಾಗ್ಬಿಡತ್ತೆ. ಇದರಿಂದ ವಾಟರ್ ಬಿಲ್ ಜಾಸ್ತಿ ಆಗತ್ತಲ್ವಾ? ಆಗ ಪಾಪ ಪಾರ್ವತಿಗೆ ಖರ್ಚು ಜಾಸ್ತಿ ಆಗತ್ತಲ್ವಾ? ಅದಕ್ಕೆ ಈ ರೀತಿ ಸ್ನಾನ. ಅಯ್ಯೋ ನಿಮ್ಮೇನ್ರಿ ಬಂದಿದೆ ಹೊತ್ಕೊಂಡು ಹೋಗೋದು?
ಅವಳು ದುಡ್ಡು ಉಳ್ಸಕ್ಕೋಸ್ಕರ ನಾನು ಸ್ನಾನ ಮಾಡೋದ್ ಬಿಡ್ಬೇಕಾ? ನೋ ವೇ, ಚಾನ್ಸೇ ಇಲ್ಲ ರೀ. ಇವತ್ತು 1 ಟ್ಯಾಂಕ್ ಅಲ್ಲ 2 ಟ್ಯಾಂಕ್ ನೀರ್ನ ಖಾಲಿ ಮಾಡಿ 3 ಅವರ್ ಅಲ್ಲೇ ಇದ್ದು ಸ್ನಾನ ಮಾಡಿ ಬರ್ತೀನಿ. ಅದೇನಾಗುತ್ತೋ ಆಗ್ಲಿ. ಅಲ್ಲೇ ದಾಮು, ಅಷ್ಟೊತ್ತು ಅಲ್ಲೇ ಇದ್ರೆ ಉಸು ಕಟ್ಬಿಡುತ್ತೆ ಕಣೆ. ಉಸಿರು ಕಟ್ಟಿ ನಾನ್ ಸತ್ತೋದ್ರ ಪರವಾಗಿಲ್ಲ. 2 ಟ್ಯಾಂಕ್ ನೀರ್ನ ಖಾಲಿ ಮಾಡಿ 3 ಅವರ್ ಸ್ನಾನ ಮಾಡಿನೇ ನಾನ್ ಹೊರಗಡೆ ಬರೋದು. ನೀವು ಬೇಕಾದ್ರೆ 1 ವಾರ ಸ್ನಾನ ಮಾಡದೆ ಅವಳಿಗೆ ದುಡ್ಡು ಉಳಿಸ್ಕೊಡಿ, ಆಯ್ತಾ? ಅಲ್ಲೇ ದಾಮು ದಾಮು, ಏನಪ್ಪ ಮಾಡೋದೀಗ? 1 ಟ್ಯಾಂಕ್ ನೀರ್ ಉಳ್ಸಕ್ ಹೋಗಿ 2 ಟ್ಯಾಂಕ್ ನೀರ್ ಖಾಲಿ ಆಗೋ ಹಾಗಾಯ್ತಲ್ಲ. ಆ 1 ಟ್ಯಾಂಕ್ ನೀರ್ನ ನಾನೇ ಉಳಿಸ್ತೀನಿ. ಜನನಿ, ಹಾ ಅತ್ತೆ. ಯಾವಾಗ್ಲೂ ಬರೋ ಅಷ್ಟು ನ್ಯೂಸ್ ಪೇಪರ್ಸು ಮ್ಯಾಗಝಿನ್ಸ್ ಇವತ್ ಕಾಣ್ತಾ ಇಲ್ಲ. ಯಾಕಮ್ಮ ಬಂದಿಲ್ವಾ? ಅದು ಪಾರ್ವತಿಯವರು ಬೇಡ ಅಂತ ಹೇಳಿದ್ದಾರೆ ಅತ್ತೆ. ಯಾಕೆ? ಪ್ರತಿದಿನ ಪಬ್ಲಿಷ್ ಆಗೋ ಪ್ರತಿಯೊಂದು ನ್ಯೂಸ್ ಪೇಪರ್ಸು ಮ್ಯಾಗಝಿನ್ಸ್ ಎಲ್ಲ ನಮ್ಮ ಅರ್ಸನ್ ಕೋಟೆಗೆ ಬರುತ್ತೆ. ಅದರಲ್ಲಿ ಎಷ್ಟೊಂದನ್ನ ನಾವು ಓದೋದಿರ್ಲಿ, ನೋಡೋದು ಇಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ ಅತ್ತೆ? ಅದಕ್ಕೆ ಪಾರ್ವತಿಯವರು ಮೊದ್ಲಿಂದಾನು ಮನೇಲಿದ್ದು ಯಾರ್ಯಾರು ಯಾವ್ದನ್ನ ಓದ್ತಾರೆ ಅಂತ ತಿಳ್ಕೊಂಡಿರೋದ್ರಿಂದ ಬೇಡದಿರೋದನ್ನೆಲ್ಲ ಕ್ಯಾನ್ಸಲ್ ಮಾಡಿಸಿ ಬೇಕಾಗಿರೋದನ್ನ ಮಾತ್ರ ತರಿಸಿದ್ದಾರೆ. ಹನಿ ಹನಿ ಸೇರಿದ್ರೇನೆ ಹಳ್ಳ ಅನ್ನೋ ಮಾತಿಗೆ ತಕ್ಕಂತೆ ನಮ್ ಪಾರ್ವತಿಯವ್ರು ನಡ್ಕೊಳ್ತಿದ್ದಾರೆ. ಸುಮ್ನೆ ವೇಸ್ಟ್ ಆಗೋದನ್ನೆಲ್ಲ ಉಳಿತಾಯ ಮಾಡೋ ಸ್ಕಿಲ್ಸ್ ನಮ್ ಪಾರ್ವತಿಯವ್ರಿಗೆ ಸೂಪರ್ ಆಗಿದೆ ಅಲ್ವಾ ಅತ್ತೆ? ಸರಿ ಅತ್ತೆ, ನಾನು ಹೋಗಿ ನಿಮಗೆ ಕಾಫಿ ಮಾಡ್ಕೊಂಡು ಬರ್ತೀನಿ. ಪಾರ್ವತಿಯವರೇ, ಅಂತೂ ನಿಮ್ ಟಾಸ್ಕ್ಗೆ ಅತ್ತೆ ಕಡೆಯಿಂದ ಒಳ್ಳೆ ಓಪನಿಂಗ್ ಸಿಕ್ತು. ಇನ್ನು ಸಕ್ಸಸ್ ಆಗೋದ್ ಗ್ಯಾರಂಟಿ ಬಿಡಿ. ಸರಿ, ನೀವು ಹೋಗಿ ಭಾವ ರೆಡಿ ಆಗಿದಾರ ಅಂತ ನೋಡಿ. ಮೊದಲು ನನ್ನ ಅತ್ತೆ ಕಾಫಿ ಕೊಟ್ಟು ನಮ್ ಪ್ರೀತಿದು ಐರನ್ ಮಾಡೋ ಕತೆ ಏನು ಅಂತ ನೋಡ್ಬೇಕು. ಇದೇನಿದು, ಯಜಮಾನ್ರದಿನ್ನ ಸ್ನಾನ ಆಗಿಲ್ವಾ? ಯಾರು? ಯಜಮಾನ್ರೆ, ನಿಮ್ ರೂಮ್ಗೆ ನಿಮ್ ಅನುಮತಿ ಇಲ್ದೆ ನಿಮ್ ಹೆಂಡತಿ ಬಿಟ್ಟು ಇನ್ಯಾರ್ ತಾನೇ ಬರ್ತಾರೆ? ಆಹಾ, ಎಂತ ಮಾತು ಮೈ ಡಿಯರ್ ಅರ್ಧಾಂಗಿ. ಇದೇ ಖುಷಿಗೆ ನನ್ ಬೆಂತಿಕ್ತೀಯಾ? ಆಹಾ, ಈ ಗಂಡಂದ್ರಲ್ಲ ಕಳ್ರು. ಟೈಮ್ ನೋಡಿ ಕೆಲ್ಸ ಸಾಧಿಸ್ಕೋತೀರಾ ಅಲ್ವಾ? ಅದಕ್ಕೆ ಗಂಡಂದ್ರು ಅಂತ ಹೇಳೋದು. ಹೇಳಿ, ಒಂದ್ ಸ್ವಲ್ಪ ಬಂದು ಬೆನ್ನು ಹಚ್ಕೊಡ್ತೀಯಾ? ಉಜ್ಜೋ ಟೈಮ್ ಬಂದಾಗ ಖಂಡಿತ ಉಚ್ಕೊಡ್ತೀನಿ. ಓಹೋ, ಅದಕ್ಕೂ ಅಮ್ಮನ ಪರ್ಮಿಷನ್ ತಗೋಬೇಕಾ? ಯಜಮಾನ್ರೆ, ನಿಮ್ದು ಯಾಕೋ ಜಾಸ್ತಿ ಆಗ್ತಾ ಇದೆ. ಬೇಗ ಸ್ನಾನ ಮಾಡ್ಕೊಂಡ್ ಬನ್ನಿ, ಆಫೀಸಿಗೆ ಹೋಗ್ಬೇಕು. ಸರಿ ಸರಿ, ಬಾರೋ, ನನ್ನ ಟವೆಲ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ, ಸ್ವಲ್ಪ ತಂದ್ಕೊಡ್ತೀಯಾ? ನೀವು ಬೇಕು ಅಂತ ತಾನೇ ಅದನ್ನ ಅಲ್ಲಿ ಬಿಟ್ಟು ಬಂದಿರೋದು. ಅಯ್ಯೋ, ಪ್ರಾಮಿಸ್ ಇಲ್ಲಪ್ಪ. ನಮ್ದೇ. ತಗೊಳ್ಳಿ ಯಜಮಾನ್ರೆ. ಅಲ್ಲೇ ನಿಂತ್ಕೊಟ್ರೆ ಹೇಗೆ? ಒಳಗ್ ಬರ್ಬೋದಲ್ಲ? ಒಳಗಡೆ ಬರೋ ಟೈಮ್ ಬರುತ್ತೆ, ಅಲ್ಲಿವರೆಗೂ ನೀವು ಕಾಯ್ತಾ ಇರಿ. ಓ, ಅದಕ್ಕೂ ಯಜಮಾನ್ರೆ. ಆಯ್ತಾಯ್ತು. ತಗೊಳ್ಳಿ. ಯಜಮಾನ್ರೆ, ಕೈ ಯಾಕೆ ಹಿಡ್ಕೊಂಡ್ರಿ? ಕೈ ಬಿಡಿ. ಯಾಕೋ ನಿಮ್ದು ತುಂಬಾ ಅತಿ ಆಗ್ತಾ ಇದೆ, ಕೈ ಬಿಡಿ.
ಯಜಮಾನ್ರು ಬಿಸಿ ನೀರಲ್ಲಿ ತಾನೇ ಸ್ನಾನ ಮಾಡ್ತಾ ಇದಾರೆ. ಮತ್ತೆ ಅವ್ರ ಕೈ ಯಾಕೆ ತಣ್ಣಗಿತ್ತು? ಯಜಮಾನ್ರೆ ಬಾಗಲ್ ತೆಗಿರಿ. ನಿಜವಾಗ್ಲೂ ಕೇಳ್ತಾ ಇದ್ಯಾ? ಹ್ಞೂ, ನಿಜವಾಗ್ಲೂ ಬಾಗಲ್ ತೆಗಿರಿ. ಯಜಮಾನ್ರೆ, ನೀವು ಬಕೆಟ್ ಅಲ್ಲಿ ನೀರ್ ಬಿಟ್ಕೊಂಡು ಸ್ನಾನ ಮಾಡಿದ್ರಾ? ಯಜಮಾನ್ರೆ, ಕಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ದೀರಾ? ಎಲ್ಲ ಹೆಂಡತಿಗೋಸ್ಕರ. ಈ ಸ್ನಾನ ಮಾಡೋದ್ರಿಂದ ಗೀಸರ್ ಮಾಡೋದು ತಪ್ಪುತ್ತೆ, ಅದರಿಂದ ಕರೆಂಟ್ ಉಳಿಯುತ್ತೆ, ನೀರು ಕಮ್ಮಿ ಖರ್ಚಾಗುತ್ತೆ. ಅಮ್ಮ, ಪ್ರೀತು ಪ್ರೀತು ಏನಾಯ್ತಪ್ಪ? ಅತ್ತೆ, ಇದು ಪ್ರೀತು ಐರನ್ ಮಾಡ್ತಾ ಕೈ ಸುಟ್ಕೊಂಡ್ಬಿಟ್ಟಿದ್ದಾನೆ. ಅದು ಅತ್ತೆ, ಲಾಸ್ಟ್ ಟೈಮ್ ಐರನ್ ಮಾಡಿದವರು ಅವ್ರ ಶರ್ಟ್ನ, ಅದು ಅವ್ರ ಫೇವ್ರೆಟ್ ಶರ್ಟ್ನ ಸುಟ್ಟಾಕ್ಬಿಟ್ಟಿದ್ರಂತೆ. ಅದಕ್ಕೆ ಇನ್ನು ಮುಂದೆ ನಾನು ಅವ್ರಿಗೆ ಕೊಡಲ್ಲ, ನಾನೇ ಐರನ್ ಮಾಡ್ಕೊಳ್ತೀನಿ ಅಂತ ಹಠ ಮಾಡಿ ಕೈ ಸುಟ್ಕೊಂಡ್ಬಿಟ್ಟಿದ್ದಾರೆ. ಪ್ರೀತು, ನೀನ್ ಅಯನ್ ಮಾಡ್ತಾ ಇದ್ಯಾ? ಕರೆಂಟ್ ಉಳ್ಸೋದಕ್ಕೋಸ್ಕರ ನೀವ್ ಈ ರೀತಿ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ನಿಮ್ ಆರೋಗ್ಯದ ಗತಿ ಏನಾಗ್ಬೇಡ ಯಜಮಾನ್ರೆ. ದಯವಿಟ್ಟು ಈ ರೀತಿ ಎಲ್ಲ ಇನ್ಮೇಲೆ ದುಡ್ಡು ಉಳ್ಸೋದಕ್ಕೆ ಹೋಗ್ಬೇಡಿ. ಇದರಿಂದ ನಾವೇನ್ ಬಂಗ್ಲೆ ಕಟ್ಟಲ್ಲ. ಅಮ್ಮ ನನ್ನ ಒಪ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾಳೆ ನಿಮಗ್ ಶೀತ ಆದ್ರೆ ನಿಮ್ಮನ್ನ ಯಾರು ನೋಡ್ಕೋತಾರೆ? ನೀವೇ ತಾನೇ ನೋಡ್ಕೋಬೇಕು. ನಾನೇನೋ ನೋಡ್ಕೋತೀನಿ, ಆದ್ರೆ ನೋವು ಅನುಭವಿಸ್ಬೇಕಾಗಿರೋದು ನೀವೇ ತಾನೆ. ಅಲ್ಲಿ ಚಿಕ್ಕ ಯಜಮಾನ್ರು ನೋಡಿದ್ರೆ ದುಡ್ಡು ಉಳ್ಸೋದಕ್ಕೋಸ್ಕರ ಐರನ್ ಮಾಡಿ ಅವ್ರ ಕೈ ಸುಟ್ಕೊಂಡ್ರು. ಇಲ್ಲಿ ನೀವ್ ನೋಡಿದ್ರೆ ಹೀಗ್ ಮಾಡ್ತಾ ಇದ್ದೀರಾ. ನನ್ನ ಮದ್ವೆ ಆದ್ಮೇಲೆ ಹೇಗಿದ್ದವರು ಹೇಗಾಗಿದ್ದೀರಾ ನೋಡಿ. ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಮದುವೆ ಆದ್ಮೇಲೆ ನನ್ಗೆ ಜೀವನದ ಮುಖ ಪರಿಚಯ ಆಗಿದ್ದು, ನಿನ್ ಪ್ರೀತಿ ಸಿಕ್ಕಿದ್ದು. ನೋಡು, ನನ್ನ ಪಾಲಿನ ಅದೃಷ್ಟ ದೇವತೆ ನೀನು. ಇನ್ನೊಂದ್ಸರಿ ಈ ರೀತಿ ಎಲ್ಲ ಹೇಳ್ಬೇಡ ಆಯ್ತಾ? ಅಷ್ಟಕ್ಕೂ ಇವಾಗ ನಿನ್ ಗೆಲುವಲ್ಲಿ ನಮ್ ಪ್ರೀತಿ ಗೆಲುವಿದೆ. ನಾವು ನಮ್ಮ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟಗಳನ್ನ ದಾಟಿದೀವಿ, ಗೆದ್ದಿದೀವಿ. ಅಂಥದ್ರಲ್ಲಿ ಈ ತಣ್ಣೀರ್ ಸ್ನಾನ ಮಾಡಕ್ ಯಾವ ಲೆಕ್ಕ ಇಡಬಾರು? ಅದೃಷ್ಟ ದೇವತೆ ಪಾರು ನೀನು. ನೋಡು, ಇನ್ನೊಂದ್ಸತಿ ನೀನ್ ಹೀಗೆಲ್ಲ ಹೇಳ್ಬೇಡ ಆಯ್ತಾ? ಇಲ್ಲ ಯಜಮಾನ್ರೆ, ನೀವು ಮಾಡ್ತಿರೋದ್ ತಪ್ಪು. ನಾನು ಈಗ್ಲೇ